ನಾನ್ ಕೇಳಿದ್ದೀನಿ ಮಂಗನ ತಲೆಯ ಬ್ರೈನ್ ತಿಂದ್ರೆ ಚೆನ್ನಾಗಿರುತ್ತಂತೆ, ಹೌದಾ? ಸುಂದರ್ಪುರ್ ಕಾಡಲ್ಲಿ ಮಂಕು ಕೋತಿ ವಾಸಿಸ್ತಿತ್ತು. ಮಂಕು ತುಂಬಾನೇ ಕೆಟ್ಟದು. ಅದು ದಿನನಿತ್ಯ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾ ಇರುತ್ತೆ. ಹಿಂಗೆ ಒಂದಿನ ಅದು ತುಂಬಾ ಸಂತೋಷದಿಂದ ಹಾಡಾಡ್ಕೋತಾ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾ ಇರುತ್ತೆ. ಯಾರೇ ಕೂಗಾಡಲಿ ಇವರೇ ಹೋರಾಡಲಿ, ಮಂಕು ನಿನಗೆ ಸಮಸ್ಯೆ ಇಲ್ಲ, ತಿನ್ನೋಕೇನು ಭಂಗವಿಲ್ಲ, ಆಡೋಕಂತೂ ಅಡೆತಡೆನೇ ಇಲ್ಲ. ಆಗ ನದಿಯ ದಡದಲ್ಲಿ ಒಂದು ಕರಡಿ ಮಲ್ಕೊಂಡಿರೋದು ಕೋತಿಗೆ ಕಾಣಿಸುತ್ತೆ. ಮೋಲು ಕರಡಿ ಕಾಡಲ್ಲೇ ತುಂಬಾನೇ ಸೋಂಬೇರಿ. ಅದು ಯಾವಾಗ್ಲೂ ನಿದ್ದೆ ಮಾಡ್ತಿರುತ್ತೆ. ಓ, ಏನ್ ವಿಷಯ? ತುಂಬಾ ದಿನ ಆದ ನಂತರ ಮೋಲು ಕರಡಿ ನನ್ನ ಎದುರುಗಡೆ ಬಂದಿದೆ. ಇವನಿಗಂತೂ ಮಕ್ಕರ್ ಮಾಡ್ಲೇಬೇಕು. ಮಂಕು ಕೋತಿ ಸೈಲೆಂಟ್ ಆಗಿ ಹೋಗಿ ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ನಿದ್ದೆ ಎದ್ದಿದ ತಕ್ಷಣ ಆ ಕೋತಿ ಒಂದು ದೊಡ್ಡ ಕಲ್ಲಿನ ಹಿಂದೆ ಹೋಗಿ ಬಚ್ಚಿಕೊಳ್ಳುತ್ತೆ. ಆರಾಮಾಗಿ ಮಲ್ಗೋಕ್ಕೂ ಯಾರು ಬಿಡಲ್ವಲ್ಲ ನನ್ನ. ಮೋಲು ಕರಡಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಮಲ್ಕೊಂಡ್ಬಿಡುತ್ತೆ. ಮಂಕು ಕೋತಿ ಮತ್ತೆ ಇನ್ನೊಂದ್ಸಾರಿ ಬಂದು ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ಮತ್ತೆ ಭಯದಿಂದ ಎದ್ದೊಳುತ್ತೆ. ಯಾರು ಯಾರು ಯಾರಿಲ್ಲಿ? ನಾನೆಲ್ಲಿದ್ದೇನೆ, ಹಿಂದೆ ನೋಡೋ. ಮಂಕು ಕೋತಿ ಕಲ್ಲಿನ ಹಿಂದೆ ಇರುವ ಗಿಡಗಳನ್ನು ಅಲ್ಲಾಡಿಸುತ್ತೆ. ಮೋಲು ಕರಡಿ ಹಿಂದ್ಗಡೆ ತಿರುಗಿ ನೋಡುತ್ತೆ. ಯಾಕೆ ನಂಗೆ ಏನು ಕಾಣ್ತಾನೆ ಇಲ್ಲ? ಕರಡಿ, ಸರಿಯಾಗಿ ನೋಡಿಲ್ಲೇ. ಮಂಕು ಕೋತಿ ಬಾಲು ಕರಡಿಯ ಮುಂದೆ ಒಂದು ಕಲ್ಲನ್ನು ಎಸೆಯುತ್ತೆ. ಮೋಲು ಕರಡಿ ಅಣ್ಣ ಎದ್ಬಿಡ್ತಾನೆ. ಆಗ ಮಂಕು ಕೋತಿ ಮರದ ಮೇಲೆ ಕೊಂಬನ್ನು ಅಲ್ಲಾಡಿಸ್ತಾ ಹೀಗನ್ನುತ್ತೆ. ಅರೆ ಕರಡಿ, ನೋಡಿಲ್ಲೇ, ನಾನಂತೂ ನಿನ್ ಮೇಲ್ ಕುತ್ಕೊಂಡಿದ್ದೀನಿ. ಯಾರು ನೀನು? ಮತ್ತೆ ಒಂದ್ ಪ್ಲೇಸಿಂದ ಮತ್ತೊಂದ್ ಪ್ಲೇಸಿಗೆ ಹೇಗೆ ಹೋಗ್ತಿದ್ಯಾ ನೀನು ಅಷ್ಟು ಬೇಗ? ನಾನಿಲ್ಲಿನ ಭೂತ, ಮತ್ತೆ ಈ ಕೆರೆ ನಂದು. ಭೂತನ? ಇನ್ನೊಂದ್ಸರಿ ನೀನು ಇಲ್ಲಿ ನೋಡಿದ್ರೆ ಅಷ್ಟೇನೆ ನನಗೆ ತುಂಬ ಕೋಪ ಬಂದಿದೆ. ನಿನ್ನ ಹಾಗೆ ನುಂಗ್ಬಿಡ್ತೀನಿ ನಾನು. ಅಯ್ಯೋ ಕ್ಷಮಿಸ್ಬಿಡಿ, ನನ್ನನ್ನು ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ. ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಇದು ನಿಮ್ಮ ಕೆರೆ ಅಂತ. ಇಲ್ಲ ಅಂದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಇನ್ನಂತೂ ಬರೋದೇ ಇಲ್ಲ. ಮೋಲು ಕರಡಿ ತುಂಬಾನೇ ಭಯ ಪಟ್ಬಿಡುತ್ತೆ. ಅದು ನಡುಗ್ತಾ ಇರುತ್ತೆ. ಮಂಕು ಕೋತಿ ಆ ಮಜಾ ತಗೋತಾ ಇರುತ್ತೆ. ಆಗ ಒಂದು ಏಡಿ ಕೋತಿಯ ಬಾಲವನ್ನು ಕಚ್ಬಿಡುತ್ತೆ. ಆಗ ಆ ಕೋತಿ ಕಿರ್ಚುತ್ತಾ ಆ ಕಲ್ಲಿನ ಹಿಂದೆಯಿಂದ ಆಚೆ ಬರುತ್ತೆ. ಅಯ್ಯೋ, ನನ್ನ ಬಾಲ ಹೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ. ಆಗ ಮೋಲು ಕರಡಿ ಕೋತಿನ ನೋಡ್ಬಿಡುತ್ತೆ. ಮಂಕು ನೀನಾ? ನಾನು ನಿನ್ನನ್ನು ಬಿಡಲ್ಲ. ನನಗೆ ಭೂತಾಗಿ ಹೆದರಿಸ್ತೀಯಾ? ಈ ಸರಿ ಅಂತೂ ನಾನು ಸರಿಯಾಗಿ ಸಿಕ್ಬಿದ್ದಿದ್ದೀನಿ. ಈ ಕರಡಿ ಹತ್ರ ನಾನು ಸಿಕ್ಬಿದ್ರೆ ನನ್ನ ಕತೆ ಮುಗೀತು. ಆಗ ಮೋಲು ಕರಡಿ ಕೋಪದಿಂದ ಮಂಕು ಕೋತಿಯ ಬಳಿ ಹೋಗುತ್ತೆ. ಮಂಕು ಕೋತಿ ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಹಿಂದ್ಗಡೆ ನದಿ ಇರುವ ಕಾರಣದಿಂದ ಎಲ್ಲೂ ಹೋಗಕ್ಕಾಗಿಲ್ಲ. ಆಗ ಮಂಕು ಕೋತಿಯ ಬೆಸ್ಟ್ ಫ್ರೆಂಡ್ ಮಿಂಕು ಮೊಲ ಅಲ್ಲಿಗೆ ಬರುತ್ತೆ. ಅದು ಹಿಂಪಾದ ಸ್ವರದಲ್ಲಿ ಫ್ಲೂಟ್ ಅನ್ನು ಊದುತ್ತೆ. ಆ ಹಿಂಪಾದ ಸ್ವರವನ್ನು ಕೇಳಿ ಮೋಳು ಕರಡಿಗೆ ನಿದ್ದೆ ಬಂದ್ಬಿಡುತ್ತೆ. ಮತ್ತೆ ಅದು ಅಲ್ಲೇ ನಿದ್ದೆ ಮಾಡ್ಬಿಡುತ್ತೆ. ಅರೆ ನನ್ನ ಫ್ರೆಂಡೋ, ನೀನ್ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ನಾನ್ ಕರಡಿ ಕಲಿಸ್ತಿದ್ದೆ. ಈಗ ನಡಿ ನಡಿ, ಹೆದರ್ಕೊಂಡು ಕೈ ಕಾಲಲ್ಲಿ ಅಲ್ಲಾಡ್ತಿರ್ಲಿಲ್ಲ ನಿಂದು. ನಿನ್ನ ಈ ಬುದ್ಧಿ ಎಲ್ಲ ಬೇರೆಯವ್ರ ಹತ್ರ ತೋರಿಸು. ನಾನಾ ಹೆದ್ರೋದ? ನಾನ್ ನೋಡ್ದೆ ಇಲ್ಲ. ನೀ ಎಲ್ಲ ಕೆಲ್ಸಗಳಿಂದ ಇದೆಯಲ್ಲ, ನೀನು ಸಿಕ್ಬೀಳ್ತೀಯ, ನನ್ನನ್ನು ಸಿಕ್ಕಾಕ್ಸ್ತೀಯ ನೀನು. ಮೊದ್ಲಿ ಕರಡಿ ಹೇಳೋದಕ್ಕಿಂತ ಮೊದ್ಲು ಇಲ್ಲಿಂದ ಓಡೋಗೋಣ. ಅರೆ ಚೋಟು, ನಮಗೇನು ಆಗಲ್ಲ, ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವೇನೋ? ಅಯ್ಯೋ, ಇಮೋಷನಲ್ ಮಾಡ್ಬಿಟ್ಟಿಯಲ್ಲೋ. ನಾವು ಹೋಗಿ ಈಗ ಒಳ್ಳೆ ಹಣ್ಣುಗಳನ್ನ ತಿನ್ನೋಣವಾ? ಮಂಕು ಕೋತಿ ಮತ್ತೆ ಮಿಂಕು ಮೊಲ ಅವುಗಳ ಫೇವ್ರೇಟ್ ಆದ ದ್ರಾಕ್ಷಿಯ ಮರದ ಹತ್ರ ಹೋಗುತ್ತೆ. ಮಂಕು ಕೋತಿ ಮರದ ಮೇಲೆ ಬೇಗ ಬೇಗ ಹತ್ಬಿಡುತ್ತೆ. ಮತ್ತೆ ಅಲ್ಲಿಂದ ದ್ರಾಕ್ಷಿಯನ್ನು ಕಿತ್ತು ಕೆಳಗಡೆ ಆಗುತ್ತೆ. ಮಿಂಕು ಅದನ್ನ ತಿನ್ನಕ್ ಶುರು ಮಾಡುತ್ತೆ.
ಮಂಕು ಕೋತಿ ಅದೇ ಮರದ ಮೇಲೆ ಉಲ್ಟಾ ಮಲ್ಕೊಂಡು ತಿಂತಿರುತ್ತೆ. ಅಲ್ಲೇ ನಿಂತಿರುವ ಚಾಲು ತೋಳ ಮತ್ತೆ ಬುದ್ಧಿವಂತ ನರಿ ಎಲ್ಲ ನೋಡ್ತಾ ಇರುತ್ತೆ. ನಾನ್ ಕೇಳಿದ್ದೀನಿ ಮಂಗನ ತಲೆಯ ಬ್ರೈನ್ ತಿಂದ್ರೆ ಚೆನ್ನಾಗಿರುತ್ತಂತೆ, ಹೌದಾ? ಮತ್ತೆ ಮಂಕುನಂತ ಸೂಪರ್ ಆಗಿರೋ ತಲೆ ಓಡಿಸೋ ಮಂಗ ಆಗಿದ್ರೆ ಇನ್ನೂ ರುಚಿಯಾಗಿರುತ್ತಂತೆ. ಆದ್ರೆ ಈ ಮೊಲ ಮತ್ತೆ ಮಂಗದ ಫ್ರೆಂಡ್ಶಿಪ್ ಇದೆಯಲ್ಲ, ತುಂಬಾ ಒಳ್ಳೇದಿದೆ. ಅದ್ರಿಂದಾನೇ ಅವರು ಒಟ್ಟಿಗೆ ಇರೋದು. ಯಾಕಂದ್ರೆ ಇವರು ನಮ್ಮನಿನ್ನೂ ನೋಡಿಲ್ಲ. ಒಂದ್ಸರಿ ನಾವ್ ಈ ಮಂಗನ ಹತ್ರ ಮಾತಾಡಿದ್ರೆ ಮುಗೀತು ಮತ್ತೆಲ್ಲ ಕತೆ. ಹಾ ಸರಿ ಹೇಳಿದ್ಯಾ ನೀನು. ಮತ್ತೆ ಅವರಿಬ್ಬರ ದೃಷ್ಟಿ ಅಲ್ಲೇ ಇರುವ ಕೋತಿ ಮತ್ತೆ ಮೊಳದ ಮೇಲೆ ಇತ್ತು. ಇದು ಗೊತ್ತಿಲ್ಲದೆ ಇರುವ ಮಿಂಕು ಮೊಳ ಮತ್ತೆ ಕೋತಿ ಆರಾಮಾಗಿ ತಿಂತಾ ಇತ್ತು. ಆಗ ತೋಳ ಅದರ ಧ್ವನಿಯನ್ನು ಬದಲಾಯಿಸಿ ಹೆಲ್ಪ್ ಮಾಡಿ ಅಂತ ಕಿರ್ಚುತ್ತೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ಯಾರೋ ಸಮಸ್ಯೆಯಲ್ಲಿದ್ದಾರೆ ಅನ್ಸುತ್ತೆ. ಹಾ, ನಾವವರಿಗೆ ಹೆಲ್ಪ್ ಮಾಡ್ಬೇಕು. ಮಂಕು ಕೋತಿ ಬೇಗ ಬೇಗ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಜಂಪ್ ಮಾಡ್ತಾ ಹೋಗ್ಬಿಡುತ್ತೆ. ಆದ್ರೆ ಮಿಂಕು ತೋಳ ಆಗ ಮರದ ಕೆಳಗಡೆ ಇರುವ ತೋಳದ ಕಾಲಿನ ಪ್ರಿಂಟ್ಸ್ ಅನ್ನು ನೋಡುತ್ತೆ. ಆಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಇದೇನೋ ನಾಟಕ ಅಂತ. ಇದು ಯಾರ್ದೋ ಪ್ಲಾನು ನಮ್ಮನ್ನ ಹಿಡಿಯಕ್ಕೆ. ಇದನ್ ಮಂಕುಗೆ ನಾನು ಹೇಳ್ಬೇಕೀಗ. ಮಂಕು ಕೋತಿ ಎಗರ್ಕೊಂಡ್ ಮುಂದೆ ಹೋಗಿದ ತಕ್ಷಣ ಮರದ ಕೊಂಬು ಒಡೆದೋಗುತ್ತೆ. ಆಗದು ಕೆಸರಿನಲ್ಲಿ ಹೋಗಿ ಬಿದ್ಬಿಡುತ್ತೆ. ಈಗಿ ಮಂಗ ಬಂತು ನಮ್ಮ ಹತ್ರ. ಈಗ ನಾವಿದನ್ನ ಆರಾಮಾಗಿ ತಿಂದು ಆರಾಮ್ ಮಾಡೋಣ. ಓ, ಇದು ನಿಮ್ಮ ಪ್ಲಾನಾ? ಹಾ, ಚಾಲು ತೋಳ ಮತ್ತೆ ಬುದ್ಧಿವಂತ ನರಿ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗುತ್ತೆ. ಆಗ ಹಿಂದೆಯಿಂದ ಸಿಂಹ ಗರ್ಜನೆ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಅರೆಯೋ ಮಂಕು, ಇವರಿಬ್ರು ನಿನ್ನ ಹಿಡಿಯಕ್ ರೆಡಿಯಾಗಿದ್ರು. ಈಗಂತೂ ಸಿಂಹರಾಜ ಬಂದು ನಿನ್ನ ಹಿಡಿಯುತ್ತೆ. ಅರೆ ಓಡು, ಇಲ್ಲ ಅಂದ್ರೆ ಸಿಂಹ ಬಂದು ನಮ್ಮನ್ ಮುಗಿಸುತ್ತೆ. ಹಾ ಬೇಗ ಓಡೋ. ಆಗ ಒಂದು ಮರದ ಹಿಂದೆಯಿಂದ ಮಿಂಕು ಆಚೆ ಬರುತ್ತೆ. ಓಹೋ, ಆ ಸಿಂಹ ನೀನಾ? ನಾನಂತೂ ಹುಲಿರಾಯ ನನ್ನ ಹಿಡ್ದ ಅಂತಾನೆ ಅನ್ಕೊಂಡಿದ್ದೀವತ್ತು. ಹೇಗಿತ್ತು ನನ್ನ ಆಕ್ಟಿಂಗು? ಸೂಪರ್ ಆಗಿತ್ತು ಕಣ. ಅರೆ, ನಾನ್ ನಿನ್ ಜೊತೆ ಇರೋ ತನಕ ನಿನಗೇನು ಆಗಲ್ಲ. ನಮ್ಮ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಅಲ್ವಾ? ಮಿಂಕು ಮೊಳ ಕೋತಿಗೆ ಆ ಕೆಸರಿನಿಂದ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾ, ಮೈಯೆಲ್ಲ ಮಣ್ಣಾಗೋಗಿದೆ ಕಣ. ನಡಿ, ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಣ. ಇಬ್ರು ಡ್ಯಾನ್ಸ್ ಮಾಡ್ತಾ ಹಾಡಾಡ್ಕೋತಾ ನದಿ ಹತ್ರ ಹೋಗ್ತಾರೆ. ಇಬ್ರು ಒಬ್ಬರ ಮೇಲೆ ಒಬ್ರು ನೀರ್ ಹಾಕೋತಾ ಆಡಾಡ್ಕೋತಾ ನೀರೆಲ್ಲ ಆಡ್ಕೋತಾ ಸ್ನಾನ ಮಾಡ್ಕೋತಾ ಎಂಜಾಯ್ ಮಾಡ್ತಾ ಇರ್ತವೆ. ಈ ಮಂಕು ಮಂಗ ಸೂಪರ್ ಮಂಗ. ಮತ್ತೆ ಪಿಂಕು ಮೊಲ ಯಾವತ್ತೂ ಇರುತ್ತೆ ಚೆನ್ನಾಗಿ. ನಮ್ಮ ಫ್ರೆಂಡ್ಶಿಪ್ ಇರುತ್ತೆ ಚೆನ್ನಾಗಿ. ಇರ್ತೇವಿಬ್ರು ಜೊತೆ ಜೊತೆಯಾಗಿ. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅರೆ ವಾ, ಈ ಹಣ್ಣು ಎಷ್ಟು ಚೆನ್ನಾಗಿದೆ. ಇಂತಹ ಒಂದು ಹಣ್ಣು ನಾನು ಯಾವಾಗ್ಲೂ ನೋಡೇ ಇಲ್ಲ. ನಾನು ಈ ಹಣ್ಣನ್ನ ಇವತ್ತು ನೋಡ್ಬಿಟ್ಟೆ. ನಾನು ಈ ಹಣ್ಣನ್ನ ಖಂಡಿತವಾಗ್ಲೂ ಇವತ್ತು ಹೆಂಗಿದೆ ಅಂತ ತಿಂದು ನೋಡ್ಬೇಕು. ಅರೆ, ಏನ್ ನಡೀತಿದೆ ಇಲ್ಲಿ? ಆ, 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 ಆ.
ಕಾಡಲ್ಲಿ 4 ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಎಲ್ಲಾ ಜಂತುಗಳು ಚಿಂತೆಗೊಳಗಾಗಿತ್ತು. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವುದಾದ್ರೂ ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ ಅವರ ಬಾಗಿಲೊಳಗೇನೆ ಹೋಗಿರಬೇಕು. ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆ ಇರೋರು. ರಾಮು ಆನೆ, ಚೋಟು ಜಿಂಕೆ ಮತ್ತೆ ಬಗೀರ ಮಂಗ, ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರವರು? ಈ ರಹಸ್ಯಮಯ ಬಾಗ್ಲಿ ಏನೋ? ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ. ಆ ಬಾಗಿಲಿನಾಚೆ ಏನು ಕಾಣಲ್ಲ, ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ. ಯಾರದ್ರ ಒಳಗಡೆ ಹೋಗಿದಾರೋ ಹಿಂದೆ ಬರಲೇ ಇಲ್ಲ. ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿಗೆ ಗೊತ್ತಾಗಿದೆ. ಅವನು ಯಾವಾಗ ಬೇಕಾದ್ರೂ ಶೇರೂರ್ ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. 2 ಸಿಂಹಗಳನ್ನ ನೀವೇ ಹೇಗೆ ಫೈಟ್ ಮಾಡ್ತೀರಿ? ಒಬ್ಬ ರಾಜನಾಗಿ ನಂಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ, ಆದ್ರೆ ನಾನು ಸಾಯೋ ತನಕ ಹೋರಾಡ್ತೀನಿ. ಇದನ್ ಕೇಳಿದ ಮೀಟುಗಿಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ಬಾಗಿಲ ಹತ್ರ ಅದು ರಹಸ್ಯವಾಗಿ ಹೋಗಿ ನೋಡುತ್ತೆ. ಮೇಲೆಯಿಂದ ಅದೇನೋ ನೋಡುತ್ತೆ. ಕೆಳಗಡೆ ಕಾಲು ಕರಡಿ ಗೋಲ್ಡಿ ಹತ್ರ ಏನೋ ಮಾತಾಡ್ತಾ ಇರುತ್ತೆ. ಏನೋ ನಮ್ಮ ಕರಡಿ ಆ ಗೋಲ್ಡಿ ಹತ್ರ ಯಾಕೆ ಮಾತಾಡ್ತಿದೆ? ಕೇಳ್ತೀನಿ. ಗೋಲ್ಡಿ ಮಹಾರಾಜ, ನೀವು ಹೇಳ್ದಾಗೇನೆ ಕಾಡಿನ ಎಲ್ಲ ಪ್ರಾಣಿಗಳನ್ನ ಆ ಬಂಗಾರದ ಬಾಗ್ಲಾಚೆ ಕಳ್ಸ ಆಗೋಗಿದೆ ನಾನು. ಇನ್ನವರು ಹಿಂದೆ ಬರೋದೇ ಇಲ್ಲ. ಅಟ್ಯಾಕ್ ಮಾಡಕ್ ಸರಿಯಾದ ಟೈಮು. ಶೇರ್ ಖಾನ್ ನಿನ್ನ ಹತ್ರ ಸೋತು ಹೋಗ್ತಾನೆ. ನಮ್ಮ ಕಾಡಲ್ಲೂ ಕೂಡ ನೀವೇ ಇರ್ತೀರ ರಾಜರಾಗಿ. ಈಗೇನಾದ್ರೂ ಆದ್ರೆ ನೀನು ಈ ಕಾಡಿನ ಮಂತ್ರಿ ಕಣಯ್ಯ. ಅಂದ್ರೆ ಕರಡಿ ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡಿದ್ಯಾ? ಇದ್ರ ಬಗ್ಗೆ ಶೇರ್ ಖಾನಿಗೆ ನಾನು ಹೇಳಲೇಬೇಕು. ಆಗ ಮಿಟ್ಟುಗೆ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಏನ್ ಕೇಳಿಸ್ಕೊತಾ ಇದೆಯಾ ಮಗು? ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಅಲ್ಲಿ ಗೋಲ್ಡಿಯ ಕಾಡಿಗೆ ಸೇರಿದ ಹದ್ದು ಇತ್ತು. ಗೋಲ್ಡಿ ರಾಜ, ನೀವಿಬ್ರು ಮಾತಾಡ್ಕೋತಿರೋದು ಈ ಮಿಟ್ಟು ಎಲ್ಲ ಕೇಳಿಸ್ಕೋತು. ಇಡೀ ಅದನ್ನ ಕೇಳಿಸ್ಕೊಂಡು ಗಿಳಿಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಅದು ಆ ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಹದ್ದು ಅದ್ರ ಹಿಂದ್ಗಡೆನೆ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರ್ಸು, ಇಲ್ಲ ಅಂದ್ರೆ ನನ್ ಕತೆ ಮುಗೀತೀಗ. ಆಗ ಅದು ಅದ್ರ ಮುಂದೆ ಒಂದು ಬಂಗಾರದ ಬಾಗಿಲು ಇರೋದನ್ನ ನೋಡುತ್ತೆ. ಅನ್ಸುತ್ತೆ ಅದೇ ಮಾಂತ್ರಿಕ ಬಾಗ್ಲಿದು. ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ತಿದ್ರಲ್ವಾ, ನಾನಿದ್ರೊಳಗೆ ಹೋಗ್ಬಿಡ್ತೀನೀಗ. ಅಗ್ಗ ತಂದ್ಕೊಂಡು ರೆಕ್ಕೆನ ನಿಲ್ಸದೆ ಅದು ಆ ಬಾಗಿಲ ಕಡೆ ಹೋಗುತ್ತೆ. ಅರೆ ವಾ, ತುಂಬಾ ಒಳ್ಳೇದಾಯ್ತು. ಮತ್ತೆ ಇದು ವಾಪಸ್ ಯಾವಾಗ್ಲೂ ಬರಲ್ಲ. ಹಂಗಂತ ಅನ್ಕೊಂಡು ಅದು ಗೋಲ್ಡಿ ಮತ್ತೆ ಕರಡಿಯ ಬಳಿ ಹೋಗ್ಬಿಡುತ್ತೆ. ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನು ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಲೇ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ. ಹಂಗಂತ ಅದು ಮಾಯ ಮಾಡುತ್ತೆ. ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು? ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೆನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ.
ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ ಈಗ. ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು. ಸರಿ ಮಿಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಟ್ಬಿಡುತ್ತೆ. ಕಾಡನ್ನ ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ತಯಾರಾಗಿತ್ತು. ಗೋಲ್ಡಿ ಅದರ ಸಹೋದರನ ಜೊತೆ ಶೇರ್ ಖಾನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಶೇರ್ ಖಾನ್, ಸೋಲೊಪ್ಕೊ ನೀನು. ನಿನ್ನ ಸಪೋರ್ಟರ್ಸ್ ಎಲ್ಲ ಹೋಗಾಗಿದೆ ಈಗಲೇ. ಮತ್ತೆ ನಾವಿಬ್ರು ಹುಲಿಗಳಿದ್ದೀವಿ. ನೀನೊಬ್ಬ ನಮ್ಮಿಬ್ರನ್ನ ಹೇಗೆ ಸೋಲಿಸ್ತೀಯಾ? ಹಾ, ಏನಾಗಲ್ಲ. ನಾ ಸತ್ತೋದ್ರು ಕೂಡ ಸೋಲೊಪ್ಕೊಳ್ಳಲ್ಲ. ನಾನಿಲ್ಲಿನ ರಾಜನಾಗೆ ಸಾಯ್ತೀನಿ. ಹಂಗಂತೇಳಿ ಶೇರ್ ಖಾನ್ ಅವ್ರ ಮೇಲೆ ಎಗರ್ತಾನೆ. ಆಗ ಮಿಟ್ಟು ಬೇರೆ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ಬರುತ್ತೆ. ಶೇರ್ ಖಾನ್, ನೀನೊಬ್ಬ ಇಲ್ಲ, ನಾವಿದ್ದೀವೀಗ. ಎಲ್ಲಾ ಜಂತುಗಳು ನೋಡ್ತವೆ. ಮಿಟ್ಟು ಕಳೆದೋಗಿರುವ ಎಲ್ಲಾ ಜಂತುಗಳನ್ನ ಅವಳ ಜೊತೆ ಕರ್ಕೊಂಡ್ಬಂದ್ಬಿಡುತ್ತೆ. ಗೋಲ್ಟಿ ಮತ್ತು ಕರಡಿ ಇದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಶೇರ್ ಖಾನ್, ಎಲ್ಲ ಪ್ರಾಣಿಗಳನ್ನೆಲ್ಲ ಮಂಗ ಮಾಡಿ ಆ ಬಾಗಿಲಾಚೆ ಕಳಿಸಿದ್ದು ಕಾಲು. ಅವನು ಗೋಲ್ಡಿಯೊಟ್ಟಿಗೆ ಸೇರ್ಕೊಂಡಿಯಾನೆ. ಓ ಹೌದಾ? ಇವನಿಗೆ ಶಿಕ್ಷೆ ಆಗ್ಲೇಬೇಕು. ನೀನೊಬ್ಬ ಸಿಂಹ ನಮ್ಮೊಟ್ಟಿಗೆ ಹೋರಾಡಕ್ಕಾಗೋದೇ ಇಲ್ಲ. ಸೋಲೊಪ್ಕೋ, ಇದ್ರಲ್ಲೇ ನಿಂಗೆ ಒಳ್ಳೇದಾಗತ್ತೆ. ಶೇರ್ ಖಾನ್ ಒಬ್ರೇ ಅಲ್ಲ. ಹಂಗಂತೇಳಿ ಮಿಟ್ಟು ಅದರ ಮಾಯೆಯನ್ನು ಶೇರ್ ಖಾನ್ ಮೇಲೆ ಉಪಯೋಗಿಸುತ್ತೆ. ಆಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಶೇರ್ ಖಾನ್ ಪ್ರತ್ಯಕ್ಷ ಆಗುತ್ತೆ. ಹಾ, ಇದಾಗಕ್ಕೆ ಹೇಗೆ ಸಾಧ್ಯ? ಈಗ ಇಬ್ರು ಸೇರಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಹೊತ್ತು ದಾಳಿ ನಡೆದ ನಂತರ ಗೋಲ್ಡಿ ಮತ್ತೆ ಅದರ ಸಹೋದರ ಟಯರ್ಡ್ ಆಗ್ಬಿಡ್ತಾರೆ. ಮತ್ತೆ ಅವರು ಸೋಲೊಪ್ಕೋತಾರೆ. ನಾವು ಸೋಲ್ಕೊಳ್ತೀವಿ. ಬಿಟ್ಬಿಡು. ಬೋಯ್ ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ನೀವು ಹೋಗುವಾಗ ಈ ಕರಡಿನೂ ಕೂಡ ಕರ್ಕೊಂಡೋಗು. ಅದನ್ ಕೇಳಿದ ತಕ್ಷಣ ಅವರಿಬ್ರು ಅವ್ರ ಜೊತೆ ಕಾಲು ಕರಡಿನ ಕರ್ಕೊಂಡು ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳು ಎಲ್ಲರೂ ಸೇರಿ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾರೆ. ಅವಾಗಿಂದ ಎಲ್ಲಾ ಜಂತುಗಳು ಒಂದುಗೂಡಿ ತುಂಬಾ ಸಂತೋಷವಾಗಿ ಜೀವಿಸ್ತಿದೆ. ಮತ್ತೆ ಮಿಟ್ಟು ಗಿಳಿ ಅವತ್ತಿಂದ ಎಲ್ಲಾ ಜಂತುಗಳಿಗೂ ಅದರ ಮಾಯ ಉಪಯೋಗ ಮಾಡಿಕೊಂಡು ಸಹಾಯ ಮಾಡ್ತಿತ್ತು. ಆ ರಹಸ್ಯವಾದ ಬಾಗಿಲು ಇವತ್ತು ಕೂಡ ತೆಗೆದೇ ಇದೆ.